ಕಾಣಿಸ್ಕೊತಾ ಇದ್ದೀನಿ. ನಾನು ತುಂಬಾನೇ ಅದ್ಭುತವಾಗಿದೆ. ನಾನೇ ಪದೇ ಪದೇ ಹೇಳ್ತಿದ್ದೀನಿ ಅಂದ್ರೆ ನಾನು ಮಾಡಿದಂತ ಎಲ್ಲಾ ಸೀನ್ಸ್ ನಂಗೆ ತುಂಬಾ ಇಷ್ಟವಾದದ್ದು. ಅಂದ್ರೆ ಎಲ್ಲೂ ಕೂಡ ಲ್ಯಾಗ್ ಆಗಿದೆ. ತುಂಬಾ ಶಾರ್ಟ್ ಅಲ್ಲಿ ಈ ಸೀನ್ ಈ ತರನೇ ಬರಬೇಕು, ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬಾ ಯೋಚನೆ ಮಾಡಿದ್ದಾರೆ. ಹಾಗಾಗಿ ನಾ ಮಾಡಿದ ಸೀನ್ ಎಲ್ಲ ಹಂಗಿರ್ಬೇಕಾದ್ರೆ ಇಡೀ ಮೂವಿನೂ ಹಂಗೇನೆ ಇರ್ತದೆ ಅನ್ಕೋತಿದ್ದೀನಿ ನಾನು. ಸೊ ಹಾಗಾಗಿ ಒಳ್ಳೆದಾಗ್ಲಿ, ಗುಡ್ ಲಕ್ ಕೈಕಾಣಕ್ಕೆ. ಸಣ್ಣಕ್ಕಾಗಲಿಲ್ಲ ಅಂದ್ರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಆಗ್ಬೇಕಲ್ಲ. ಸರ್ ಎಲ್ಲರಿಗೂ ನಮಸ್ಕಾರ. ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್, ಟ್ರೈಲರ್ ಇಲ್ಲ ಅಷ್ಟೇ. ಇಲ್ಲ, ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರ್ ಅಲ್ಲಿ. ಬಹಳ ಖುಷಿ ಆಯ್ತು ಟ್ರೈಲರ್ ಸೌಂಡ್ ಅಲ್ಲ. ಈಗ ಬಿರುಗಾಳಿ ತಂಗಾಳಿ ಮಧ್ಯೆ ತುಂಬಾ ಸುಂಟರಗಾಳಿಗಳಿದ್ದೀವಿ ಸಿನಿಮಾದಲ್ಲಿ. ಸಿನಿಮಾ ನೋಡಿ ಗೊತ್ತಾಗುತ್ತೆ. ಆಮೇಲೆ ಬಹಳ ಖುಷಿ ಆಯ್ತು ಸರ್. ಈ ರತುನಿ ಸಾಂಗ್ ನೋಡಿದ್ರಲ್ಲ, ಇದಕ್ಕೆ ಆಕ್ಚುಲಿ ಒಂದಿನ ಮುಂಚೆನೆ ಒಂದು ಹಾಫ್ ಡೇ ನನ್ನ ರಿಹರ್ಸಲ್ ಕರೆಸಿದ್ರು. ಡ್ಯಾನ್ಸ್ ಬರಲ್ಲ, ಏನು ರಿಹರ್ಸಲ್ ಕರೆಸಿದ್ರು ವೇಸ್ಟೇ. ಬಟ್ ಆದ್ರೂ ಹೋದೆ. ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು, ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು. ಸರ್ ಕನ್ನಡನೂ ಅಲ್ಲ, ಶಶಾಂಕ್ ಸರ್ ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು, ಅದು ಏನು ಲಿರಿಕ್ ಅನ್ನೋದು ಹೇಳ್ಬೇಕು ನೀವು. ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಮಾಡಿದ್ದೀನಿ ಅಷ್ಟೇ. ಏನು ಹೇಳಿದ್ದೀನಿ ನನಗೆ ಗೊತ್ತಿಲ್ಲ. ತುಂಬ ಮಜಾ ಮಾಡಿದ್ದೀವಿ. ಸಿನಿಮಾ ತುಂಬ ತುಂಬ ಇಷ್ಟಪಟ್ಟು ಮಾಡಿದ್ದೀವಿ. ಸರ್ ನಿಮ್ಮ ಪ್ಯಾಷನ್ ಬರೀ ಸಿನಿಮಾ ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ, ತುಂಬ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ. ತುಂಬ ಕಡೆ ರೀಚ್ ಆಗಿದೆ. ಸಿನಿಮಾ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾವು ಬೇರೆ ಕಡೆ ಶೂಟ್ ಹೋದಾಗಲೂ ಕೇಳ್ತಿರ್ತಾರೆ. ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ. ಥ್ಯಾಂಕ್ ಯು ವೆರಿ ಮಚ್. ನೆಗೆಟಿವ್ ನಾನು, ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಸಿನಿಮಾ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಮೈನಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೊದಲಿಗೆ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಗುರುಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಸೊ ಕರಿಕಾಡ, ನಾವು ಇವಾಗಲೇ ಇದು ಕಡೆಯ ಪ್ರೆಸ್ ಮೀಟು. ಇನ್ನೇನು ಫೆಬ್ರವರಿ 6ನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನು ಆಕ್ಚುಲಿ ಈ ಸಿನಿಮಾ ಬಂದಿದ್ದು, ನಾನು ಆಗ್ಲೇ ಹೇಳಿದ ಹಾಗೆ ಮುಂಚಿನ ಪ್ರೆಸ್ ಮೀಟ್ ಅಲ್ಲಿ ಹೇಳಿದ ಹಾಗೆ ನಾನು ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ. ಡೈರೆಕ್ಟರ್ ಸರ್ ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇಬ್ರು ಯೋಚನೆ ಮಾಡ್ಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ ಗಳಿಗೆ ಸಾಂಗ್ ಮಾಡೋಣ. ಈ ಒಂದು ಬರುತ್ತೆ, ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಸಿಚುಯೇಷನ್, ಅಲ್ಲಿ 2 ಹಾಡುಗಳು ಮೂಡ್ ಬರುತ್ತೆ. ಹಾಗೆ ನೀವೆಲ್ಲರೂ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಹರಿಸಿ ಹಾರೈಸಿರುವಂತಹ ರತಿನಿ ಹಾಡು ಈಗಾಗಲೇ ನೋಡಿದ್ದೀರಾ. ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಎಸ್, ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು 2 ಹಾಡು ಫೇವ್ರೇಟ್. ರತುನಿ ಅಫ್ಕೋರ್ಸ್ ನನ್ನ ಫೇವ್ರೇಟ್. ಅದ್ರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು, ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು 5-6 ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ. ಎಲ್ಲೂ ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರೆದಿದ್ದಾರೆ. ಇದು ಆಕ್ಚುಲಿ ಒಂದು ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು, ಆ ಶೈಲಿಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವ್ರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿಲಿ ನಾನು ಹಾಡಿದ್ದೀನಿ. ಅದೊಂದು ಜಸ್ಟ್ ಒಂದು ತುಣುಕು. ಮುತ್ತಿನ ತೇರಾ ಕನಸ ಕಂಡೇನಾ ಈ ದಿನ, ಕಪ್ಪಾದ ಮೇಘ ಮುಗಿಲೆ ಮುಚ್ಚಿತಾ ಈ ದಿನ, ಕಾಲಿ ಕತ್ತಲೆ ತಳ್ಳಿದ ಹಾಗೆ ಬೇಕೊಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ, ಬಿಟ್ಟು ಹೋಗೋ ನೀ ಜವರಾಯ. ಥ್ಯಾಂಕ್ ಯು ಸೊ ಮಚ್.
ರತುನಿಗೆ ಒಂದು ಲೈನ್ ಹಂಗೆ ಆಗಿ ಸರ್, ಆ ಫ್ಲೇವರ್ ಚೇಂಜ್ ಕೇಳಿ. ರತುನಿ 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 ನೀ ಕನ್ಯಾ ದಾಸಿ ರಮಣಿ, ರತುನಿ 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 ಬಾ ಗೊತ್ತು ನಿಂಗೆ ಕಂಪನಿ. ಇದು ನಮ್ಮ ಜರ್ನಿ ಅಂಡ್ ಇದೇ ಫೆಬ್ರವರಿ 6ನೇ ತಾರೀಕು ನನ್ನ ಸಿನಿಮಾ ಕರಿಕಾಳ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ, ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ. ಯಾರಿಗೂ ನೀವು ಕೊಡುವಂತಹ ಟಿಕೆಟ್ ಜೊತೆ ಪಾಪ್ಕಾರ್ನ್ ಖರ್ಚು ನಾವೇ ನೋಡ್ಕೊಂಡಿದೀವಿ ಸಿನಿಮಾದಲ್ಲಿ. ಅಷ್ಟು ಭರವಸೆ ನಾನು ಕೊಡಕ್ ಇಷ್ಟಪಡ್ತೀನಿ. ಇದನ್ನ ನಾನು ಮನ್ಸು ಮುಟ್ಕೊಂಡು ಹೇಳ್ತಿದ್ದೀನಿ, ಅಷ್ಟು ಚೆನ್ನಾಗಿದೆ. ನಾನು ಕಟಾಚಾರಕ್ಕೆ ಹೇಳ್ತಾ ಇಲ್ಲ. ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸನ್ನ ಕರಿಕಾಲ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಕರಿಕಾಳ ಅಂದ್ರೆ ಒಂದು ಹಬ್ಬದ ಊಟ ಅಂತ. ಒಂದು ಎಲೆನ ಒಂದು ಬಾಳೆ ಹಾಸಿದ್ರೆ ಹಬ್ಬದಲ್ಲಿ ಎಲ್ಲ ಉಪ್ಪಿನಕಾಯಿಯಿಂದ ಸ್ವೀಟ್ಸಿಂದ ಎಲ್ಲ ಆ ಬಾಳೆ ಹೇಗೆ ತುಂಬಿರುತ್ತೋ ಹಾಗೆ ಅಂತ ಕರಿಕಾಳ. ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ, ಖಾರ ಇಷ್ಟ ಆದವ್ರಿಗೆ ಖಾರ ಇಷ್ಟ ಆಗುತ್ತೆ. ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕಾಳ. ಎರಡು ಸಮಾನಾಗಿದೆ ಸರ್. ಆಕ್ಚುಲಿ ನಮಗೆ ಈವ್ನಿಂಗ್ ಒಳಗಡೆ ಕನ್ಫರ್ಮ್ ಮಾಡ್ತೀನಿ ಸರ್. ಸೆನ್ಸಾರ್ ನಡೀತಾ ಇದೆ. ಸೊ 3 ಲ್ಯಾಂಗ್ವೇಜ್ ಅಂತೂ ರೆಡಿ ಆಲ್ರೆಡಿ. ಕನ್ನಡ, ಮಲಯಾಳಂ ಮತ್ತು ಬಿಡಿ. URA ಆಕ್ಚುಲಿ ಥಿಯೇಟರ್ ಎಕ್ಸಾಕ್ಟ್ ಥಿಯೇಟರ್ ಕೌಂಟಿಂಗ್ ಸಿಗ್ತಾ ಇದೆ ಇವಾಗ. ಸ್ವಲ್ಪ ಹೊತ್ತಲ್ಲಿ ಮೇ ಬಿ ಸಲ ಗೊತ್ತಿರುತ್ತೆ. ಇನ್ನು ಇನ್ನೊಂದ್ ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟಿಷನ್ ನ ಫೇಸ್ ಮಾಡೋದಕ್ಕೆ? ಸೊ ನಾವು ಒಬ್ಬ ನಿರ್ದೇಶಕನಿಗೆ ಸ್ಕ್ರಿಪ್ಟ್ ಇಂದಾನೆ ಕಾಂಪಿಟೇಷನ್ ಶುರು ಆಗುತ್ತೆ. ಸೊ ಅಲ್ಲಿಂದಾನೆ ಫಸ್ಟ್ ನಮ್ಗೆ ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಅವರ್ಸ್ಗೆ ಫಸ್ಟ್ ಅವರು ಹೇಳಬೇಕು ಈ ಥರ ಆಗುತ್ತೆ. ಅವ್ರು ಫಸ್ಟ್ ನಾವು ಅವ್ರಿಗೆ ಹೇಳೋದೇ ಅವ್ರಿಗೆ. ಸೊ ಅವ್ರು ವಿಜುಲೇಷನ್ ಮಾಡ್ಕೊಂಡು ಇಲ್ಲ ಈಗ ವರ್ಕ್ ಆಗುತ್ತೆ ಇದು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದು ಆಗುತ್ತೆ. ಸೊ 12 ಸಿನಿಮಾ ಬರ್ತಾ ಇದೆ, ನೋಡೋಣ ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ನಂಬಿಕೆ ಅನ್ನೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ. ಸೊ ಎಲ್ಲ ಸಿನಿಮಾಗಳ ಟ್ರೈಲರ್ಸ್ ನಾವು ನೋಡ್ತಾ ಇದ್ದೀವಿ. ಇವತ್ತು ಕರಿಕಾಳ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ. ಎಲ್ಲ ಮೂವಿಗೂ ಒಳ್ಳೆಯದಾಗಿ, ಅದ್ರ ಜೊತೆ ನಮಗೂ ಒಳ್ಳೆಯದಾಗಿ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ವೀರೇಶ್ ಅಂತ ಸರ್. ತಂಗಾಡಿನ ಬಿರುಗಾಡಿನ ಅಂತ ಹೇಳ್ಬಾರ್ದು ಅಂತ ಹೇಳಿದರೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ, ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ. ಅವರು ನಾನು ಹೇಳ್ದಾರ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಟ್ರೈಲರ್ ನಾನು ನೋಡಿದ್ದು ಇವಾಗಲೇ. ಸೊ ನಮಗೂ ಏನು ಬಿಟ್ಕೊಡಲ್ಲ ಸಿನಿಮಾದಲ್ಲಿ. ನನ್ನ ಪಾತ್ರ ಏನದ ನನ್ಗೆ ಅಷ್ಟು ಗೊತ್ತು ಆ್ಯಂಡ್ ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ. ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ. ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ. ಇನ್ನು ಸಿನಿಮಾ ಮಾತಾಡುತ್ತೆ 6ನೇ ತಾರೀಕು. ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ. ಸರ್ ಹೇಳಿದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ, ಒಂದೇ ತರ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇತ್ತು ಸರ್, ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್. ಪಬ್ಲಿ, ಆಮೇಲೆ ನಾರ್ಮಲ್ ಹುಡುಗಿರು, ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ. ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್. ಅದು ಲಂಗಾದಲ್ಲಿ ಹಾಕೊಂಡು ಇಷ್ಟು ಉದ್ದ ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದುವರೆಗೂ. ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಆ ಒಂದು ಎನ್ವೈರನ್ಮೆಂಟ್ಗೆ ಅಡಾಪ್ಟ್ ಆಗೋದು ಕೂಡ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಬಟ್ ಸರ್ ಅದನ್ನ ನೀಟಾಗಿ ಹೇಳ್ಕೊಟ್ರು. ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯಿತು. ಆ್ಯಂಡ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ. ಈಗ ಯಶನ್ ಆಗಿರಲಿ, ವಿಜಯ್ ಸರ್ ಆಗಿರಲಿ ತುಂಬಾನೇ ಫ್ರೆಂಡ್ಲಿ ಆಗಿದ್ರು. ಮ್ಯಾನೇಜ್ ಮಾಡೋದು ತುಂಬಾ ಈಸಿ ಆಯಿತು. ಸಿನಿಮಾದಲ್ಲೂ ಅಷ್ಟೇ ಖುಷಿ ಆಗ್ತಾ ಇತ್ತಾ? ಯಾವ ತರ ಫೀಲ್ ಮಾಡ್ಕೋತಾ ಇದ್ರಿ ನೀವು? ಮುಂಚೆ ನನಗೆ ತುಂಬಾ ಖುಷಿ ಆಗಿತ್ತು. ಲೈಕ್ ಲಾಸ್ಟ್ ನೈಟ್ ಮೂಮೆಂಟ್ ಇತ್ತು, ಅವಾಗ ಜ್ವರ ಬಂದಿತ್ತು. ಮಳೆನಲ್ಲ? ಸೊ ಜ್ವರ ಬಂದಾಗ್ಲೂ ಕೂಡ ಆಕ್ಟ್ ಮಾಡಿದ್ದೀರಾ. ಹೇಗೆ ಆ ಶಕ್ತಿ ತಗೊಂಡ್ರಿ? ಹೆಂಗೆ ಆ ಎನರ್ಜಿ ಬಂತು? I just want to push this moment forward. ಕನ್ನ ಎಷ್ಟನೇ ಕ್ಲಾಸ್ ಓದ್ತಾ ಇರೋದು ನೀವು? 3ನೇ ಕ್ಲಾಸ್ ಹುಡುಗಿ. I want to push this moment forward. ಅಷ್ಟು ಬುದ್ಧಿ ನನಗೆ ವಯಸ್ಸಲ್ಲಿ ಇರಲಿಲ್ಲ ಅನ್ಸುತ್ತೆ. ಅನ್ನ ತಟ್ಬಿಡ್ತಿದ್ದೇನು. ಬಟ್ ಈಗಿನ ಜನರೇಷನ್ ಆಫ್ ಪವರ್ ಅದು. ವಿಧಿ, ಯು ವಾಂಟ್ ಟು ಸೇ ಸಮಥಿಂಗ್? ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಈ ಸಿನಿಮಾ ಬಗ್ಗೆ, ಅಥವಾ ನೀವು ಆಕ್ಟ್ ಮಾಡಿರೋ ಬಗ್ಗೆ, ಅಥವಾ ಅಪ್ಪ ಅಮ್ಮ ಬಗ್ಗೆ? ಏನು ಇಲ್ಲ. 6th ರಿಲೀಸ್ ಆಗ್ತಾ ಇದೆ, ಏನ್ ಹೇಳ್ತೀರಾ? ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ, ಎಷ್ಟು ದಿನ ಸ್ಕೂಲ್ ರಜಾ ಹಾಕಿರೋದು, ಬಂಕ್ ಮಾಡಿರೋದು?
Only in weekends I did. ಅವ್ರು ತುಂಬಾ ಸಾರ್ಟೆಡ್ ಸರ್. ಏನ್ ನಮ್ಮ ಸ್ಟೇಜ್ ಡ್ರಾಮಾಗಳು ಮೇಡಮ್ ಹತ್ರ ನಡೆಯಲ್ಲ. ಹೌದು 6th ರಿಲೀಸ್ ಆಗುತ್ತೆ ಅಲ್ಲ ಸಿನಿಮಾ. But please watch the movie. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲ ಕರ್ಕೊಂಡು ಹೋಗ್ತೀರಾ ನೀವು 6th ಗೆ? Yeah. ಹೌ ಎಕ್ಸೈಟೆಡ್, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡಕ್ಕೆ? ನೋಡಿದ್ದೀರಾ ಫುಲ್ ಫಿಲ್ಮು? No, not so. ಗೊತ್ತವ್ರಿಗೆ ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳ್ಬಿಡ್ತಾರೆ ಅಂತ ತೋರ್ಸಕ್ ಹೋಗಿಲ್ಲ ಮಗಳಿಗೆ ಪಿಕ್ಚರ್ನ. ಮೇಡಮ್ ನೀವ್ ಹೇಳಿ. Me, my daughter, because all the first time alva in the so I had been there, so she wasn't keeping well. ಅದರಲ್ಲಿ ಒಂದು ಸ್ಮಾಲ್ ರೋಲ್ ಇದೆ, ಜಸ್ಟ್ ಹೀಗೆ ಬಂದು ಓಕೆ ಅದು ಬಂದ್ರೆ ಬರುತ್ತೆ, ಬರ್ತೀರಾ ಇರೋದು ಚಾನ್ಸ್. ಸೊ ಐ ಡಿಡ್ ಟೇಕ್ ಇಟ್ ದಟ್ ಸೀರಿಯಸ್. ಹೋಗಿ ಹಾಕಿ ಬಂದ್ಬಿಟ್ವಿ. ಇಟ್ ಇಸ್ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋಲ್ಡ್ ಮಿ ನೌ ಓನ್ಲಿ ವೆನ್ ಐ ಆಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೇಲರ್. ದೋ ಪ್ರೊಡ್ಯೂಸರ್ ಬಟ್ ಹಿ ನೆವರ್ ಶೋ ಎನಿಥಿಂಗ್ ಟು ಮೀ ಬಿಕಾಸ್ ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ. ಎಂಟೈರ್ ಮೂವಿನಲ್ಲೂ ಹಾಗೆ ಇತ್ತು. ಸ್ಟೋರಿ ಅಂತ ಬಂದ್ರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ, ಬಟ್ ಅಲ್ಲಿ ಬಂದಿರೋವಾಗ ಇಟ್ ಇಸ್ ಟೋಟಲಿ ಡಿಫ್ರೆಂಟ್. ಸೊ ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ. ಇಟ್ ಇಸ್ ಮೇಕಿಂಗ್ ಮಿ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಯು ಆಲ್. ಹೇಳಿದಂಗೆ 6th ಗೆ ರಿಲೀಸ್ ಆಗ್ತಿದೆ. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ಜರ್ನಿ ಬಗ್ಗೆ ಹೇಳ್ತಾ ಹೋದಾದ್ರೆ, ನಾನು ಮತ್ತೆ ಗಿಲ್ಲಿ ವೆಂಕಟೇಶ್, ಕೆ ವೆಂಕಟೇಶ್. ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಕ್ರಿಪ್ಟ್ ಮಾಡಿ ಎಲ್ಲ ಅದೆಲ್ಲ ರೆಡಿ ಮಾಡಿ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ, ಡಿಡ್ ಯು ಲೈಕ್ ಇಟ್? ಇಷ್ಟ ಆಯ್ತು ಎಲ್ಲರೂ? ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ಥ್ಯಾಂಕ್ ಯು ಸೊ ಮಚ್. ಎಲ್ಲ ಏನಂದ್ರೆ ಪ್ರಿಪ್ರೇಷನ್ ಎಲ್ಲ ಆದ್ಮೇಲೆ ಒಂದು ಮೂವಿ ಮಾಡುವಾಗ, ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು. ಅದನ್ನ 30% ಅಂತ ಹೇಳ್ಬೋದು, 20% ಆಫ್ ಪರ್ಫೆಕ್ಷನ್ಸ್. ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲಿ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ, ಸಾಂಗ್ಗಳು ಹೆಂಗ್ ಬರುತ್ತೆ. ಆ ಟೈಮಲ್ಲಿ ನನಗೆ ಜೊತೆಯಾಗಿ ನಿಂತಿದ್ದೆ ಶಶಾಂಕ್. ಅವ್ರದ್ದೇನು ವಾಯ್ಸ್ ನೋಡಿದ್ರೆ ನನಗೆ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಸ್ವಲ್ಪ ಕಣ್ಣೀರು ಬಂದ ನೋಡಿದಂಗೆ. ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು, ತುಂಬಾ ಚೆನ್ನಾಗಿದೆ. ಆಮೇಲೆ ಅತಿಶಯ್ ಜೈನ್, ಇಲ್ಲಿದೆ ಅತಿಶಯ್ ಜೈನ್, ನೀವಿಬ್ರು ಮೇಲೆ ಬರ್ತೀರಾ. ಏನಕ್ಕೆ ಅಂದ್ರೆ ದ ಮೂವಿ ಇಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್. 7 ಸಾಂಗ್ ಇರ್ಬೋದು, ಆಮೇಲೆ ಅವರು ಹಾಡಿರೋದಿರ್ಬೋದು, ಆಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ 70% ಏನ್ ಹೇಳಿದೆ, ಸಾಂಗ್ಗಳು ಮತ್ತೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅದನ್ನ ಆಡಿಯನ್ಸ್ ಲಾಸ್ಟ್ ವರೆಗೂ ಅಳಿಸಿ ನಗಿಸಿ ಮತ್ತೆ ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅಂತ ನನ್ನ ಒಂದು ಆಶೆ. ಆಮೇಲೆ ಅಷ್ಟು ಚೆನ್ನಾಗಿ ಮಾಡಿದಾರಲ್ಲ. ಸೊ ಎವ್ರಿಬಡಿ ಎಕ್ಸ್ಪೀರಿಯನ್ಸ್. ಸೊ ಹೀಗಿತ್ತು. ಆಮೇಲೆ ಅಗೇನ್ ಇದೆಲ್ಲದನ್ನು ಬರ್ದಿರೋದು ಯಾರು ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್. ಮೆಜಾರಿಟಿ 7 ಸಾಂಗ್ಸ್ 6 ಸಾಂಗ್ಸ್ 7 ಅಲ್ಲಿ 6 ಅವರೇ ಬರೆದಿದ್ದಾರೆ. ಸೊ ಅದು ಕೂಡ ಎಲ್ಲ ಸಾಂಗ್ಸ್ ಕೂಡ ಇವನ್ ಮಗುದಿರ್ಬೋದು, ಎಕ್ಸೆಪ್ಟ್ ರತ್ನಿ ಸಾಂಗ್ ಅಂತ ಬಿಟ್ರೆ ಸೊ ಎಲ್ಲ ಸಾಂಗ್ ಅವರೇ ಬರೆದಿದ್ದಾರೆ. ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ, ಯಾವ್ದು ಸೂಟ್ ಆಗಲ್ಲ. ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಹ್ಯಾಸ್ ಕಮ್ ಔಟ್ ವೆರಿ ವೆಲ್. ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತಗೊಳ್ಳೋದಾದ್ರೆ ನೆಕ್ಸ್ಟ್ ನಮಗೇನೋ ಒಂದು ಮೂವಿ ಆಯ್ತು ಅಂದ್ರೆ ರೆಡಿ ಆಯ್ತು 50% ಎಸ್ ಮೂವಿ ಇದೆಲ್ಲ ಮಾಡ್ಕೊಂಡೆ ರೆಡಿ ಮಾಡೋದು ಓಕೆ. ವಾಟ್ ನೆಕ್ಸ್ಟ್? ಇದುವರೆಗೂ there are 7 to 8 brands with us who are standing from beginning. Take Original Choice. ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು, ಬರಬೇಕಾಗಿತ್ತು. ಆಮೇಲೆ ಏಸಪೂರ್, ವಾಸು ಸರ್, ಗಣೇಶ್ ಸರ್ ಇದ್ದಾರೆ. ಆಲ್ ಮೈ ಮೆಂಟರ್ಸ್ ಆಕ್ಚುಲಿ. The amount of marketing what we are doing, they are doing 10 times what we are doing, 10 times more than what we are doing. Take Original Choice. ಈ Original Choice ಬಗ್ಗೆ ಹೇಳೋದಾದ್ರೆ ಅವ್ರದ್ದು 10,000 ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ. ಎಂಟೈರ್ 10,000 ಔಟ್ಲೆಟ್ಸ್ ಅಲ್ಲಿ ಬ್ರಾಂಡಿಂಗ್ ಮಾಡಿದ್ದಾರೆ. They have been promoting a lot. Take Reliance Trends, Max, Bisbee from Kerala. So across South India, wherever you take, so they have carried our movie along with them. So that is a big support what we are getting. So that is our main strength. And yes, this is all about it. And 6ನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ. So we are releasing at a time. ಎಲ್ಲರೂ ಥಿಯೇಟರ್ ನೋಡಿ, ಡೆಫಿನೆಟ್ಲಿ everybody will enjoy the movie. So that we can assure. ಸ್ಟ್ರಾಟಜಿ ಫುಲ್ ಇಲ್ಲ ಹೇಳ್ಬಿಟ್ಟು ಹೆಂಗೆ ಸರ್? ನಮ್ದು 5 ಲ್ಯಾಂಗ್ವೇಜ್ ಅಲ್ಲಿ ಬರ್ಬೇಕಂತ ಇದ್ದು ಏನಾಯ್ತಂದ್ರೆ ಕನ್ನಡ ಜಸ್ಟ್ 2 days ಬ್ಯಾಕ್ ನಮಗೆ ಸಕ್ಸಸ್ ಸರ್ಟಿಫಿಕೇಟ್ ಬಂದಿದೆ. ಮಲಯಾಳಂ ಮತ್ತೆ ತಮಿಳ್ ಇನ್ನೊಂದು 2 ದಿವಸ ಸಿಕ್ಬಿಡುತ್ತೆ. ವಿ ಹ್ಯಾವ್ ಎ ಕ್ವಶನ್ ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ
ಒಂದು ಕ್ವಶನ್ ಇದೆ ಹಿಂದಿ ಮತ್ತೆ ತೆಲುಗು. ಮೇ ಬಿ 1 ವೀಕ್ ಡಿಲೇ ಆಗಿ ಬರುತ್ತೆ ಅಷ್ಟೇ. ಹಿಂದಿ ಅಂಡ್ ತೆಲುಗು 1 ವೀಕ್ ಡಿಲೇ ಆಗುತ್ತೆ ಅಷ್ಟೇ. ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತ್ ಎಲ್ಲ ರೆಡಿ ಆಗಿದ್ದಾರೆ. ಐ ಥಿಂಕ್ ಆಫ್ಟರ್ 1 ವೀಕ್ ರಿಲೀಸ್. ಇಲ್ಲಿ ವಿಜಯ್ ಶ್ರೀನಿವಾಸ, ವಿಜಯ್ ಅವರಿದ್ದಾರೆ ಅಲ್ಲಿ ಬಂದಿದೆ. ವಿಜಯ್ ಶ್ರೀನಿವಾಸ ಮಾಡ್ತಾರೆ. ಇನಿಷಿಯಲ್ ಸ್ಟೇಜ್ ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ. ಆಕ್ಚುಲಿ ಇನ್ನು ಬೇಸ್ಡ್ ಆನ್ ದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ. ಆಸ್ ಆಫ್ ನೌ 100 ಕನ್ಫರ್ಮ್ ಆಗಿದೆ. ಎರಡು ಇದೆ ಸರ್, ಎರಡು ಇದೆ. ಮಲ್ಟಿಪ್ಲೆಕ್ಸ್ ಇದೆ. ಆನ್ ಅವರೇಜ್ ಮಲ್ಟಿಪ್ಲೆಕ್ಸ್ ಒಂದು 30 to 40% ಬರುತ್ತೆ. ಸಿಂಗಲ್ ಸ್ಕ್ರೀನ್ 60% ಬರುತ್ತೆ. ಹಾ ಸರ್, ಫೈನಾನ್ಷಿಯಲಿ 50% ಆಫ್ ದ ಬ್ರಾಂಡ್ಸ್ ಫೈನಾನ್ಷಿಯಲಿ ದೇ ಹ್ಯಾವ್ ಗಿವನ್ ದ ಸಪೋರ್ಟ್. ಬ್ರ್ಯಾಂಡ್ ಸಪೋರ್ಟ್ ಮಾಡಿದ್ದಾರೆ. ಅಂಡ್ ಅದರ್ 50% ಎಸ್ ವಿತ್ ಪ್ರಮೋಷನ್ ಲೈಕ್ ಇರೋ ಬಾಟರ್ ಸಿಸ್ಟಮ್ ಅಲ್ಲಿ ಮಾಡ್ತಾರೆ. ಎಸ್ ಒಂದು ಲೆವೆಲ್ ಆಡಿಯನ್ಸ್ ಅಂದ್ರೆ ನಮ್ದು ಮೇನ್ ಸ್ಟ್ರೆಂತ್ ಹೇಳ್ಬೇಕಂದ್ರೆ ಕಂಟೆಂಟ್ ಇಸ್ ಅ ಮೇನ್ ಥಿಂಗ್. ಕಂಟೆಂಟ್ ಅಲ್ಲಿ ನಮಗೆ 100% ಕಾನ್ಫಿಡೆನ್ಸ್. ಆಮೇಲೆ ಆಡಿಯನ್ಸ್ ಎಸ್ ವಿ ಆರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದಟ್.